ಅರುಣಾಚಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತ ಇಲ್ಲಾಂದ್ರೆ ಬಂದಿದ್ದೀವಿ ಬ್ಯಾಗ್ನ ಮತ್ತೆ ನಮ್ಮ ಚಪ್ಪಲಿಗಳನ್ನ ಇಡೋದಕ್ಕೋಸ್ಕರ. ಇಲ್ಲಿ ಬ್ಯಾಗ್ಗೆ 30 ರೂಪಾಯಿ ಮತ್ತೆ ಚಪ್ಪಲಿಗೆ ಒಂದು ಪೈರಿಗೆ 20 ರೂಪಾಯಿ ತಗೊಂತಾರೆ. ದೇವ್ರ ಬಗ್ಗೆ ಎಷ್ಟು ಭಕ್ತಿ ಇದೆ ಇಲ್ಲಿರುವ ಭಕ್ತಾದಿಗಳಿಗೆ ಅಂದ್ರೆ ನಂಗೆ ಇಲ್ಲಿ ನೋಡಿ ಅರ್ಥವಾಯ್ತು. ಯಾಕಂದ್ರೆ ರೋಡ್ ನಲ್ಲಿ ಮಲಗಿದ್ದಾರೆ. ಬೆಳಿಗ್ಗೆ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಕ್ಕಾದ್ರೆ ನಾವಾದ್ರೆ ಕರೆಕ್ಟ್ ಈ ಸಮಯಕ್ಕೆ ಇಲ್ಲಿ ಬಂದು ಬಸ್ ಇಳ್ದು ಬ್ಯಾಗ್ನ ಅಲ್ಲಿಟ್ಟು ಇಲ್ಲಿ ಬಂದ್ವಿ. ದೀಪನ ಹಚ್ಚಿಬಿಟ್ಟು ಎಲ್ಲರೂ ದೀಪ ಹಚ್ತಾ ಇದಾರೆ. ನಾವು ಕೂಡ ದೀಪನ ಹಚ್ಚಿಬಿಟ್ಟು ಗಿರಿ ಪ್ರದರ್ಶನಕ್ಕೆ ರೆಡಿ ಆಗ್ತಾ ಇದೀವಿ. 14 ಕಿಲೋಮೀಟರ್ ಗಿರಿ ಪ್ರದರ್ಶನಕ್ಕೆ. ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರ್ ಏನಕ್ಕೆ ಮಾಡ್ತಾರೆ ಗೊತ್ತಾ? ನಾವ್ ಇಲ್ಲಿವರೆಗೂ ಮಾಡಿರುವಂತಹ ಪಾಪಗಳು ಕರ್ಮಗಳನ್ನ ತೊಳೆಯೋದಕ್ಕೋಸ್ಕರ ಎಲ್ಲರೂ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಎಷ್ಟೇ ಕಷ್ಟ ಆದ್ರೂ ಇಲ್ಲಿ ಬಂದಿರುವಂತ ಭಕ್ತರು ಮುದುಕರೇ ಆಗಿದ್ರು ಚಿಕ್ಕವರೇ ಆಗಿದ್ರು ಎಷ್ಟೇ ಕಷ್ಟ ಆದ್ರೂ ರೆಸ್ಟ್ ಮಾಡಿ ಗಿರಿ ಪ್ರದಕ್ಷಿಣೆ ಆದ್ರೆ ಎಲ್ಲರೂ ಮುಗಿಸ್ತಾರೆ ಅನ್ನೋ ಅನ್ಕೊಂಡಿದೀನಿ. ಆಲ್ಮೋಸ್ಟ್ ಎಲ್ಲರೂ ಮುಗಿಸ್ತಾರೆ ಅದನ್ನ. ನಾನು ತುಂಬಾ ವಿಡಿಯೋಸ್ ನಲ್ಲಿ ನೋಡ್ತಾ ಇದ್ದೆ ಅರುಣಾಚಲೇಶ್ವರ ಸ್ವಾಮಿಯ ದರ್ಶನ ಪಡೆಯೋದು ಅಷ್ಟು ಸುಲಭ ಅಲ್ಲ ಅಂತ. ನೋಡೋಣ ಹೇಗಿರುತ್ತೋ ನನಗೂ ಗೊತ್ತಿಲ್ಲ. ಎಕ್ಸ್ಪೀರಿಯನ್ಸ್ ಮಾಡೋಣ ಇವಾಗಾದ್ರೆ. ನಾನು ಫಸ್ಟ್ ಟೈಮ್ ಆದ್ರೆ ಅರುಣಾಚಲೇಶ್ವರ ದೇವಸ್ಥಾನ ತಿರುವಣ್ಣಾಮಲೈ ತಮಿಳ್ನಾಡಿನಲ್ಲಿ ಇರೋದು. ಇಲ್ಲಿಗಾದ್ರೆ ಫಸ್ಟ್ ಟೈಮ್ ಆದ್ರೆ ಬಂದಿದ್ದೀನಿ ನನ್ನ ಲೈಫಲ್ಲಿ. ನೋಡೋಣ ಹೇಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಷ್ಟೆಷ್ಟು ಬೇಗ ನಾವು ಮುಗಿಸ್ತೀವಿ ಎಲ್ಲ ದರ್ಶನ ಗಿರಿ ಪ್ರದಕ್ಷಿಣೆ ಮೋಕ್ಷ ಮಾರ್ಗ ಎಲ್ಲ ಎಷ್ಟೆಷ್ಟು ಬೇಗ ಮುಗಿಸ್ತೀವಿ ಅಂತ ನಂಗಾದ್ರೆ ಗೊತ್ತಿಲ್ಲ. ಇಲ್ಲಿನ ಬಗ್ಗೆ ಕೂಡ ಗೊತ್ತಿಲ್ಲ. ತಮಿಳ್ನಾಡಿಗೆ ನಾನು ವಿಸಿಟ್ ಮಾಡ್ತಿರೋದೆ ತುಂಬಾ ಕಡಿಮೆ. ಇದು ಸೆಕೆಂಡ್ ಟೈಮ್ ಅನ್ಕೊಂತೀನಿ ಅಷ್ಟೇ. ಇಲ್ಲಿಂದ ನಾವು ದೀಪ ಹಚ್ಬಿಟ್ಟು ಇವಾಗ ನಾವು ಮುಂದೆ ಆದ್ರೆ ಸಾಗೋಣ. ನೋಡಿ ಎಷ್ಟೊಂದು ಭಕ್ತಾದಿಗಳು ದೀಪನಾದ್ರೆ ಹಚ್ತಾ ಇದ್ದಾರೆ. ಅವರ ಕೋರಿಕೆಯನ್ನು ಕೋರ್ಕೊಬಿಟ್ಟು ಎಲ್ಲರ ಪಾಪ ಕರ್ಮ ತೊಳೆಯಬೇಕೆಂದ್ಬಿಟ್ಟು ಅವರಾದ್ರೆ ಕೋರ್ಕೊಂಡು ಇಲ್ಲಿ ಫಸ್ಟ್ ದೀಪವನ್ನು ಹಚ್ಬಿಟ್ಟು ಇಲ್ಲಿಂದ ದೇವಸ್ಥಾನದಿಂದ ಗಿರಿ ಪ್ರದರ್ಶನ ಆದ್ರೆ ಸ್ಟಾರ್ಟ್ ಮಾಡ್ತಾರೆ. ಬಲಭಾಗಕ್ಕೆ ಇಲ್ಲಿಂದ ಹೋಗ್ತಾರೆ ಎಲ್ರು ಭಕ್ತಾದಿಗಳು. ಮತ್ತೆ 14 ಕಿಲೋಮೀಟರ್ 9 ಲಿಂಗ ಮುಗಿದ ನಂತರ ಎಡಗಡೆಯಿಂದ ಬರ್ತಾರೆ. ಇಲ್ಲಿ ಬಂದು ಇಲ್ಲಿಂದ ಮತ್ತೆ ಒಳಗಡೆ ದರ್ಶನಕ್ಕಾದ್ರೆ ನಾವು ಹೋಗ್ಬೇಕು. ನೋಡಿ ಬೆಳಿಗ್ಗೆ 5 ಗಂಟೆ ಸಮಯ ಆಗಿದೆ. ಇವಾಗ ಭಕ್ತಾದಿಗಳು ಗಿರಿ ಪ್ರದರ್ಶನಕ್ಕೆ ಶುರು ಮಾಡ್ತಾ ಇದ್ದಾರೆ. ನಾವು ಕೂಡ ಶುರು ಹಚ್ಕೊಳ್ಳೋಣ. ಇಲ್ಲ ಇದ್ರ ಮೊದಲು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ತುಂಬಾ ಜನ ಭಕ್ತಾದಿಗಳು. ನಾವಾದ್ರೆ ಈಗ ಶುರು ಮಾಡ್ತಾ ಇದ್ವಿ. ಯಾಕಂದ್ರೆ ಇದು ಒಂದು ಒಳ್ಳೆ ಸಮಯ ಶುರು ಮಾಡೋದಕ್ಕೆ. 4 ರಿಂದ 5 ಗಂಟೆ ಒಳಗಡೆ ನೀವು ಶುರು ಮಾಡಿದ್ರೆ ಒಂದು ಒಳ್ಳೆ ಸಮಯ. ಯಾಕಂದ್ರೆ 6 ಗಂಟೆ ಅಷ್ಟೊತ್ತೊಳಗೆ ಎಲ್ಲ ದೇವಸ್ಥಾನಗಳು ನಮ್ಗೆ ಕಾಣಿಸುತ್ತೆ. ಬೆಳಗ್ಗೆ ಆಗ್ತಾ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡಿ ಕಾರ್ತಿಕ ದೀಪಂನ ನೋಡ್ತಾ ಇದ್ದಾರೆ. ಬೆಟ್ಟದ ಮೇಲೆ ಅಂಟಿಸಿರುವಂತಹ ದೀಪವನ್ನು ಎಲ್ಲ ಇವರೆಲ್ಲ ನೋಡ್ತಿದ್ದಾರೆ ನಿಂತ್ಕೊಂಡು. ನಾನು ಕೂಡ ಇವ್ರನ್ನ ಕೇಳಿದೆ. ನೋಡಿ ಎಷ್ಟು ಅದ್ಭುತ ಗುರು. ನಿತ್ಯಾನಂದ ಸ್ವಾಮೀಜಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಅವರ ಪೂರ್ವಜರ ಮನೆ ಇದೇನಂತೆ ನೋಡಿ. ಅವರು ಪೂರ್ವಜರ ಮನೆ ಇಲ್ಲೇನಂತ ಇದ್ದಿತ್ತು. ಇವಾಗ ಏನ್ ನೋಡ್ತಿದ್ದೀರಾ ಇದು ಒಂದು ಮರದ ದಿಂಬು. ಇದರಲ್ಲಿ ಕೂಡ ಕೆತ್ತನೆ ಯಾವ ತರ ಮಾಡಿದಾರೆ ನೋಡಿ. ಇದಕ್ಕೆ ತಮಿಳ್ನಾಡಿನವರು ತುಂಬಾ ಫೇಮಸ್ ನಮ್ಮ ಇಡೀ ಭಾರತ ದೇಶದಲ್ಲಿ. ಇಲ್ಲಿ ಕೂಡ ದೀಪಂನ ನೋಡ್ತಾ ಇದ್ದಾರೆ ಬೆಳಿಗ್ಗೆ ಸಮಯದಲ್ಲಿ. ನೋಡಿ ಜಿಂಕೆಗಳು. ಈಗಾದ್ರೆ ಬೆಳಿಗ್ಗೆ ಜಿಂಕೆಗಳು ನೋಡ್ಕೊಂಡಾಯ್ತು. ಇದು ನೋಡಿ ಮ್ಯಾಪ್ ನಕ್ಷೆ. ಈ ತರ ಆದ್ರೆ ನಕ್ಷೆ ಇರ್ತೈತೆ. ರಲ್ಲಿ ತಮಿಳ್ನಾಡು ಅವ್ರ ಕಲೆಗೆ ತುಂಬ ಧನ್ಯವಾದಗಳು. ಹೇಗೆ ಮಾಡಿದ್ದಾರೆ ಗೊತ್ತಾ? जटाधराय शिव जटाधराय हर हर बोले नमः शिवाय जटाधराय शिव जटा
ಇಲ್ಲಿ ನೋಡಿ ವಾಯುಲಿಂಗಂ ಹತ್ರ ಬಂದಿದ್ದೀವಿ. ಸುಮಾರು ಇಲ್ಲಿಗೆ 8.5 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಇನ್ನು 5.5 ಕಿಲೋಮೀಟರ್ ಅದೇ ನಾವು ಹೋಗಬೇಕು. ವಾಯುಲಿಂಗಂನ ಈಚೆ ಕಡೆ ಈ ಥರ ಇದೆ. ಒಳಗಡೆ ಆದರೆ ಫೋಟೋಸ್ ವೀಡಿಯೋಸ್ನ ತೆಗಿಯೋಕ್ಕೆ ಬಿಡೋದಿಲ್ಲ. ಸೊ ಇಲ್ಲಿಗೆ ಬಂದ್ ಮಾಡ್ತಾ ಇದ್ದೀನಿ ವೀಡಿಯೋ. ಒಳಗಡೆ ಫೋಟೋಸ್ ವೀಡಿಯೋಸ್ ಬಿಡೋದಿಲ್ಲ. ओम नमः शिवाय. ನಿಮಗೆಲ್ಲ ಗೊತ್ತಿರುವ ಹಾಗೆ ಅನ್ನಮಲೈಯಾರ್ ದೇವಸ್ಥಾನ ಅಥವಾ ಅರುಣಾಚಲೇಶ್ವರ ದೇವಸ್ಥಾನ ಎಂದು ಕೂಡ ಕರೀತಾರೆ. ಇದು ಭಾರತದ ತಮಿಳುನಾಡಿನ ತಿರುವಣ್ಣಾಮಲೈ ಪಟ್ಟಣದಲ್ಲಿರೋದು. ಅರುಣಾಚಲ ಬೆಟ್ಟದ ತಳದಲ್ಲಿರುವ ಶಿವ ದೇವರಿಗೆ ಅರ್ಪಿತವಾದ ಹಿಂದೂ ದೇವಾಲಯ. ಪಂಚಭೂತ ಸ್ಥಳಗಳು ಮತ್ತು ನಿರ್ದಿಷ್ಟವಾಗಿ ಬೆಂಕಿಯ ಅಂಶ ಅಥವಾ ಅಗ್ನಿಯ ಅಂಶಗಳಿಗೆ ಸಂಬಂಧಿಸಿದ ದೇವಾಲಯಗಳಲ್ಲಿ ಒಂದಾದ ಶೈವ ಧರ್ಮದ ಹಿಂದೂ ಪಂಥಕ್ಕೆ ಇದು ಮಹತ್ವವಾಗಿದೆ. ಇಲ್ಲಿ ಶಿವನನ್ನು ಅರುಣಾಚಲೇಶ್ವರ ಅಥವಾ ಅನ್ನಮಲೈಯಾರ್ ಎಂದು ಪೂಜಿಸಲಾಗುತ್ತದೆ ಮತ್ತು ಲಿಂಗದಿಂದ ಪ್ರತಿನಿಧಿಸಲಾಗುತ್ತದೆ. ಅವನ ವಿಗ್ರಹವನ್ನು ಅಗ್ನಿಲಿಂಗ ಎಂದು ಕರೀತಾರೆ. ಅವನ ಪತ್ನಿ ಪಾರ್ವತಿಯನ್ನು ಉಣ್ಣಮಲೈ ಅಮ್ಮನ್ ಅಥವಾ ಅಪಿತಕುಚ ಹೆಂಬಾಲ್ ಎಂದು ಚಿತ್ರಿಸಲಾಗಿದೆ. 7ನೇ ಶತಮಾನದ ತಮಿಳು ಶೈವ ಅಂಗೀಕೃತ ಕೃತಿಯಾದ ತೇವರಂನಲ್ಲಿ ಪ್ರಧಾನ ದೇವತೆಯನ್ನು ಪೂಜಿಸಲಾಗುತ್ತದೆ. ಇದನ್ನು ತಮಿಳು ಸಂತ ಕವಿಗಳು ನಯನಾರ್ಗಳು ಎಂದು ಬರೆದಿದ್ದಾರೆ ಮತ್ತು ಇದನ್ನು ಪಾದಾಲ್ ಪೆಟ್ರಾಸಲಂ ಎಂದು ವರ್ಗೀಕರಿಸಿದ್ದಾರೆ. 9ನೇ ಶತಮಾನದ ಶೈವ ಸಂತ ಕವಿ ಮಾಣಿಕ್ಯವಾಸಗರ್ ಇಲ್ಲಿ ತಿರುವೆಂಪವೈ ಅನ್ನು ಇಲ್ಲಿ ರಚನೆ ಮಾಡಿರೋದು. ಈ ಅರುಣಾಚಲೇಶ್ವರ ದೇವಾಲಯದ ಸಂಕೀರ್ಣವು 10 ಹೆಕ್ಟೇರ್ಗಳನ್ನು ಆವರಿಸಿದೆ ಮತ್ತು ಇದು ಭಾರತದಲ್ಲಿಯೇ ದೊಡ್ಡದಾಗಿದೆ. ಇದು ಗೋಪುರಗಳು ಎಂದು ಕರೆಯಲ್ಪಡುವ 4 ಗೇಟ್ವೇ ಗೋಪುರಗಳನ್ನು ಹೊಂದಿದೆ. ಅತಿ ಎತ್ತರದ ಪೂರ್ವ ಗೋಪುರ 11 ಮಹಡಿಗಳು ಮತ್ತು 66 ಮೀಟರ್ ಅಂದರೆ 117 ಫೀಟ್ ಎತ್ತರವಿದೆ. ಇದನ್ನು ಸೇವಪ್ಪ ನಾಯಕರ್ ಅಥವಾ ನಾಯಕರ್ ರಾಜವಂಶ ನಿರ್ಮಿಸಿದ ಭಾರತದ ಅತಿ ಎತ್ತರದ ದೇವಾಲಯದ ಗೋಪುರಗಳಲ್ಲಿ ಇದು ಕೂಡ ಒಂದು. ಇಲ್ಲಿ ಹಲವಾರು ದೇವಾಲಯಗಳನ್ನು ಹೊಂದಿದೆ. ಅರುಣಾಚಲೇಶ್ವರ ಮತ್ತು ಉಣ್ಣಮಲೈ ಅಮ್ಮನ ದೇವಾಲಯಗಳು ಅತ್ಯಂತ ಪ್ರಮುಖವಾಗಿವೆ. ದೇವಾಲಯದ ಸಂಕೀರ್ಣವು ಅನೇಕ ಸಭಾಂಗಣಗಳನ್ನು ಹೊಂದಿದೆ. ವಿಜಯನಗರ ಕಾಲದಲ್ಲಿ ನಿರ್ಮಿಸಲಾದ 1000 ಕಂಬಗಳ ಸಭಾಂಗಣವು ಅತ್ಯಂತ ಗಮನಾರ್ಹವಾಗಿದೆ. ಈ ದೇವಾಲಯ ಬೆಳಗ್ಗೆ 5:30 ರಿಂದ ರಾತ್ರಿ 10 ಗಂಟೆಯವರೆಗೆ 6 ದೈನಂದಿನ ಆಚರಣೆಗಳನ್ನು ಹೊಂದಿದೆ. I want to see you.
పర్పస్ ఇల్లు మా రాయపెట్టి ఇల్లు కట్టిన అపార్ట్మెంట్ ఇల్లు హౌస్ ల్యాండ్ అగ్రి ల్యాండ్ సంబంధపడుతుంది. ఏం కోరుకుంటే అదే. ಅರುಣಾಚಲ ದೇವಸ್ಥಾನ ಅಂದರೆ 1, 2, 3 ಇಲ್ಲ 5, 10 ಅನ್ಕೊಂಡೆ ದೇವಸ್ಥಾನಗಳು ಇಲ್ಲ. ದಾರಿ ಉದ್ದಕ್ಕೂ ದೇವಸ್ಥಾನಗಳಿದ್ದಾವೆ. ಇಲ್ಲಿ ಇನ್ನೊಂದು ದೇವಸ್ಥಾನದ ಮುಂದೆ ಕಾಯಿನನ್ನ ಒಂದು ಯಾವುದೇ ಕಾಯಿನನ್ನ ನೀವು ನಿಲ್ಲಿಸಿದ್ರೆ ನೀವು ಕೋರ್ಕೊಂಡಿದ್ದು ಆಗುತ್ತಂತೆ. ನೋಡಿ ಅವರೆಲ್ಲ ಮಾಡ್ತಿದ್ದಾರೆ, ನೋಡೋಣ. ಅರುಣಾಚಲ ದೇವಸ್ಥಾನ ಹತ್ರಕ್ಕೆ ಹೋಗೋದು ತುಂಬ ಸುಲಭ. ಆದರೆ ಅರುಣಾಚಲ ದೇವಸ್ಥಾನದಲ್ಲಿ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣ ಮತ್ತು ಅರುಣಾಚಲೇಶ್ವರ ಸ್ವಾಮಿಯ ದರ್ಶನ ಪಡೆಯೋದು ಇದೆಯಲ್ಲ, ಅದೊಂದು ಅಷ್ಟೊಂದು ಸುಲಭ ವಿಷಯವೇ ಅಲ್ಲ ಅದು. ನಾವು ಅರುಣಾಚಲಂ ದರ್ಶನ ಆಗೈತಾರ ಅಷ್ಟು ಈಸಿ ಅಲ್ವಲ್ಲ ಅರುಣಾಚಲಂ ದರ್ಶನ ಅನ್ನೋದು ಇನ್ನೂ ಸಿಕ್ಕಿಲ್ಲ ಇದುವರೆಗೂ. ಅಷ್ಟು ಈಸಿ ಅಲ್ಲ ಗುರು, ಇಲ್ಲಿ ಮಾಡ್ಬೋದು ಬಿಡು. ಶಿವ ಆಲ್ರೆಡಿ ಇಲ್ಲೇ ಕಾಣಿಸ್ಬಿಟ್ಟಿದ್ದಾನೆ ಬಿರೋ. ನೆಕ್ಸ್ಟು ನಾವು ಬೀಚ್ಗೆ ಹೋಗ್ತೀವಿ. ಓಯ್ ಕಾಲಕ್ಕೆ ಲ್ಯಾಂಡಾಗಿ ನೋಡ್ತಿದ್ವಾ? ನನಗಿಲ್ಲ ಇಲ್ಲ, ಇನ್ನು ಬೇಕಾದ್ರೆ ನಡೀತೀರಾ? ಇನ್ನು ಎಷ್ಟು ಕಿಲೋಮೀಟರ್? 4 ಕಿಲೋಮೀಟರ್ ಬಾಕಿ ಇದೆ ಗುರು. ಕಿಲೋಮೀಟರ್ ಇದೆ, ಇನ್ನೂ 4 ಅಲ್ಲ. ನೀನು ನೋಡ್ತಿಲ್ವ ನಾ ಕಾಲಾಗ? ನನಗೆ ರಿಯಲ್ ಆಗಿ ನೋಡ್ತಿದ್ದಪ್ಪ, ನಾನು ಸುಳ್ಳು ಯಾಕೆ ಹೇಳ್ಬೇಕು? ನನಗೂ ನೋಡ್ತಾ ಇಲ್ಲ. ಆದರೂ ಭಕ್ತಿಯಿಂದ ಇನ್ನು 4 ಕಿಲೋಮೀಟರ್ನ ಕಂಪ್ಲೀಟ್ ಮಾಡಿದ್ರೆ ಟೋಟಲ್ 14 ಕಿಲೋಮೀಟರ್ ಆಗುತ್ತೆ. ಹರ್ ಹರ್ ಮಹಾದೇವ್, ಶಿವಾಯ ನಮಃ. అంటే దానిపైన ఏమన్నా తోలుగిలు ఉంటుందా? ನೋಡಿ ರಿಯಲ್ ರುದ್ರಾಕ್ಷಿ ನೋಡ್ತಿದ್ದೆ ಗುರು. ಇದು ಎಲ್ಲೂ ಸಿಗಲ್ಲ ತುಂಬ ಪ್ಲೇಸ್ಗಳಲ್ಲಿ. ಅವ್ರು ಬೇಕಂತ ಕೇಳಿದ್ರು, ಇನ್ನೂ ಬೇಡನಾ? ಮೋಕ್ಷ ಪ್ರವೇಶ ಮಾಡೋಕ್ಕೆ ನಿಂತಿರುವಂಥ ಕ್ಯೂ ನೋಡಿ. ಇಷ್ಟೊಂದು ಕ್ಯೂ ನನ್ನ ಕೈಯಲ್ಲಿ ಆಗ್ತಿಲ್ಲ ಗುರು. ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಮೇಲೆ ಜಗಳ ಮಾಡೋಂಗಿದ್ದಾರೆ. ಇಷ್ಟೆಲ್ಲ ಮುಗಿಸ್ಕೊಂಡು ಅಲ್ಲಿ ಮತ್ತೆ ಸ್ವಲ್ಪ ಲೇನಿಗೆ ಅದನ್ನೆಲ್ಲ ಮುಗಿಸ್ಕೊಂಡು ಆದಮೇಲೆ ಇಲ್ಲಿ ಕ್ಯೂ, ಅಲ್ಲೆಲ್ಲ ಆದಮೇಲೆ ಇಲ್ಲಿ ಬರ್ತಿದ್ದಾರೆ ನೋಡಿ. ಹರ್ ಹರ್ ಮಹಾದೇವ್, ಶಂಭೋ ಶಂಕರ. ಇವಾಗ ನೀವು ಒಂದು ಬೆಟ್ಟನ ನೋಡ್ತಾ ಇದ್ದೀರಾ. ಆ ಬೆಟ್ಟ ಯಾವ್ದು ಗೊತ್ತಾ? ಅದು ಸುತ್ತನೇ ನಾವು 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡ್ತಿರೋದು ಗುರು. ಅದೇ ಯಾಕೆ ಅಷ್ಟು ಸಪ್ಪಗಾಗಿದೆಯಾ? ಚೆನ್ನಾಗಿದ್ದೀನಿ ಬ್ರೋ. ಆಮೇಲೆ ಬೀಚಲ್ಲಿ ಸಿಗ್ತೀನಿ ನಿಮಗೆ. 14 ಕಿಲೋಮೀಟರ್ ಆದಮೇಲೆ ಇವರೆಲ್ಲ ಹಿಂಗಿದ್ದಾರೆ. ನಾನಾದರೆ ಹಿಂಗಿದ್ದೀನಿ. ಆಗೋಯ್ತು ಗುರು ಕತೆ. ರಾಜಗೋಪುರಮ್ಮನ್ನು ದರ್ಶನ ಮಾಡೋಕ್ಕೆ ಎಷ್ಟು ಜನ ನಿಂತಿದ್ದಾರೆ ನೋಡ್ತೀರಾ? ನೋಡಿ, ಒಂದು 500 ಮೀಟ್ರ್ ತನಕ ನಿಂತಿದೆ ಇಲ್ಲಿ ಕ್ಯೂ. ಆದರೆ
ನಮ್ಮವರು ಸ್ಪೆಷಲ್ ದರ್ಶನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತವ್ರೆ. ನೋಡೋಣ ಸ್ಪೆಷಲ್ ದರ್ಶನ ಕರ್ಕೊಂಡು ಹೋಗ್ತಾರೆ. ಇವಾಗ ನೀವು ನೋಡ್ತಾ ಇದ್ದೀರಾ ರಾಜಗೋಪುರ, ಅದೇ ರಾಜಗೋಪುರ. ನಮಗೆ ಇಲ್ಲಿಗೆ ಸುಸ್ತಾಗೋಗಿದೆ 14 ಕಿಲೋಮೀಟರ್ ಮುಗಿದ ನಂತರ. ಈಗಾದರೆ ನಾವು ಎಲ್ಲಿಗೆ ಓಡ್ತಾ ಇದ್ದೀವಿ ಅಂದರೆ ದರ್ಶನ ಪಡೆಯೋಕ್ಕಾದ್ರೂ ಬಿಡಲ್ಲ, ಎಷ್ಟು ಕಷ್ಟ ಆದರೂ. ನಾವು ಇವಾಗ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಪಡೆದುಕೊಂಡೇ ಮನೆಗೆ ಹೋಗೋದು, ಎಷ್ಟೇ ಕಷ್ಟ ಆದರೂ. ಹರ ಹರ ಮಹಾದೇವ ಶಂಭೋ ಶಂಕರ ಅಷ್ಟೇ. ಜನಗಳು ನೋಡ್ತಾ ಇದ್ದೀರಾ ಎಷ್ಟೊಂದು ಜನ ತುಂಬ ಹೋಗಿದ್ದಾರೆ ಅಂತ. ಅರುಣಾಚಲೇಶ್ವರ ದೇವರ ಪವರ್, ಅವರ ನಾವು ಜನರ ಭಕ್ತಿ ಎಷ್ಟೊಂದು ಜನ ಸೇರಿದರೆ ಗೊತ್ತು. ಎಷ್ಟೊಂದು ಜನ ಸೇರಿದ್ರು ಕೂಡ ಬಿಡಲ್ಲ, ನಾವು ದರ್ಶನ ಮಾಡ್ಕೊಂಡೇ ಹೋಗೋದು ಮನೆಗಾದ್ರೆ. जटाकटाह सम्भ्रमभ्रमन्मलिन्दगज्जलिलोलवीचि वल्लरी विराजमानमोहरद्धगद्धगज्ज्वलल्ललाटकट्टव्यापके किशोरचन्द्रशेखरे रतिर्निच्छलम् ॐ नमः शिवाय. संतति प्रमोदमानमानसे कटाक्षतोरणी निरुद्धदुर्धरापरि क्वचित् दिगम्बरे. ಬ್ರೋ ಪಾಪ ಇಲ್ಲಿ ಬ್ರೋ ನಮ್ಮ ಫಾಲೋವರ್ಸ್ಗೆಲ್ಲ ನಾನು ಇನ್ನ ಹೊಸ ಬ್ಲಾಗರು, ನಮ್ಮನ್ನ ಸಪೋರ್ಟ್ ಮಾಡಿ ಬೆಳೆಸಿ ಒಂದು ಒಳ್ಳೆ ತರ್ತೀವಿ. ಚಾನಲ್ ನೇಮ್ ಇನ್ನೂ ಡಿಸೈಡ್ ಮಾಡಿಲ್ಲ, ಅಪ್ಲೋಡ್ ಮಾಡ್ತೀನಿ. ಮದುವೆ ಮುಂಚೆನೇ ಡಿಸೈಡ್ ಮಾಡಿ ಮದುವೆ ಆದ್ಮೇಲೆ ಮಾಡ್ತೀವಿ. ಚಾನಲ್ ಮಾಡಲ್ಲ ಸಪೋರ್ಟ್. Nobody will support to the middle class boys.